ಏನ್ ಸಮಸ್ಯೆ ಆಗತ್ತೆ ಅಂತ ಊರಲ್ಲಿ ಉತ್ಸವ ನಡೀತಿದೆ. ಆ ರೀತಿ ಏನಾದ್ರೂ ಬೆಳ್ಳಿನ ಮದುವೆ ಆಗ್ಲೇಬೇಕು ಅಂತಿದ್ರೆ ಊರವ್ರ ಮುಂದೆ ರಾಜಾರೋಷವಾಗಿ ಆಗ್ತೀನಿ. ಈ ರೀತಿ ಕದ್ದು ಮುಚ್ಚಿ ಆಗೋ ಅವಶ್ಯಕತೆ ನನಗಿಲ್ಲ. ಓ ಮುತ್ತು ನಾನು ಹೆಂಗ್ ಅರ್ಥ ಮಾಡಿಸೋದು? ನನ್ನ ಮಾತು ಕೇಳು, ಪರಿಸ್ಥಿತಿ ಸರಿ ಇಲ್ಲ, ಮದುವೆ ಆಗ್ಲೇಬೇಕು ಮುತ್ತು, ಪ್ಲೀಸ್. ತಂದ್ರ ಮುಚ್ಚಿಟ್ಕೊ. ಯಾರಾದ್ರೂ ನೋಡಿದ್ರೆ ನಮ್ ಕತೆ ಅಷ್ಟೇ. ನೋಡು, ದೇವಿ ಉತ್ಸವ ನಡೀತಿದೆ, ಮಾಡಕ್ಕಿನ್ನು ಬೇಜಾನ್ ಕೆಲ್ಸ ಇದೆ. ಹೋಗ್ ಕೆಲ್ಸ ನೋಡು. ಮದ್ವೆ ಅಂತೆ ಮದ್ವೆ, ಹೋಗ ಸುಮ್ನೆ. ಮುತ್ತು ಹೋಗು ಅಂದ್ರೆ ಹೋಗ್ಬೇಕಷ್ಟೇ. ಮುತ್ತು ಅಂತೂ ಬೆಳ್ಳಿನ ಮದುವೆ ಆಗ ಒಪ್ಪದೇ ಇಲ್ಲ. ಮುತ್ತು ಬೆಳ್ಳಿ ಮದುವೆ ನಡಿಬೇಕು ಅಂದ್ರೆ ಅದೊಂದೇ ದಾರಿ. ನೀವು ಮೊದಲು ಬೆವರು ಒರೆಸ್ಕೊಂಡು ನಗು ಮುಖ ಇಟ್ಕೊಳ್ಳಿ. ಇಲ್ಲಾಂದ್ರೆ ಯಾರಾದ್ರೂ ನೋಡಿದ್ರೆ ನೀವೇ ಕಳ್ಳಿ ಅಂತ ಗೊತ್ತಾಗತ್ತೆ. ಪರವಾಗಿಲ್ಲ ಅದಕ್ಕೆ, ಅಂತೂ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಿ. ಈ ತಾಳಿಯಿಂದನೇ ಬೆಳ್ಳಿ ಮಾನ 3 ಕಾಸಿಗೆ ಹರಾಜಾಗತ್ತೆ. ಅವಳು ಸೆರ್ಗಲ್ಲಿ ತಾಳಿ ಕಟ್ಕೊಂಡಿದ್ದಾಳೆ, ಅದ್ರ ಜಾಗದಲ್ಲಿ ಈ ತಾಳಿ ಇಡಬೇಕು. ಆಮೇಲೆ ಕಾದಿದೆ ಅವಳಿಗೆ. ಯಾ ದೇವಿ ಪರಮ ಭಕ್ತೆ ಅಂತ ಊರಿನವರೆಲ್ಲ ಅವಳನ್ನ ಹೊಗಳ್ತಿದಾರೋ ಆ ದೇವಿ ತಾಳಿ ಕದ್ದೋಳು ಅಂತ ಊರಿನವರೆಲ್ಲ ಇವಳನ್ನ ಹೀಯಾಳಿಸ್ತಾರೆ. ಇವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿರೋ ಈ ಊರಿನ ಜನನೇ ಈ ಊರಿಂದ ಒದ್ದು ಹೊರಗೆ ಹಾಕ್ತಾರೆ. ನನ್ನ ಮುತ್ತು ಮಾವನೇ ಮದುವೆ ಆಗಬೇಕು ಅಂತ ನೋಡ್ತಿದ್ಯಾ ಬೆಳ್ಳಿ? ಬಾ, ಇವತ್ತು ನಾನು ನಿನಗೆ ಮದುವೆ ಮಾಡಿಸ್ತೀನಿ ಲಾಕಪ್ಪಲ್ಲಿ. ಅಮ್ಮ, ಈ ಷಣ್ಮುಗನಿನ ಹತ್ರ ಒಂದು ಬೇಡ್ಕೊಳಕ್ ಬಂದಿದ್ದೀನಿ. ಇಲ್ಲ ಅನ್ಬೇಡ ತಾಯಿ. ಬೆಳ್ಳಿ ಮುತ್ತು ಮದುವೆ ನಡಿಬೇಕು ಅಂತ ಎಷ್ಟೋ ಆಸೆ ಹೊತ್ಕೊಂಡ್ಬಂದೆ. ಆದರೆ ಇವತ್ತು ನೀಲಾಂಬರಿ ಅಮ್ಮ ಬದುಕಿದ್ದಾರೆ, ಅವ್ರ ಊರು ವಾಪಸ್ ಬರ್ತಿದ್ದಾರೆ ಅಂತ ವಿಷಯ ಕೇಳಿದ ತಕ್ಷಣ ನನ್ನ ಆಸೆ, ಬೆಳ್ಳಿ ಕನಸು ಎಲ್ಲ ನುಚ್ಚು ನೂರಾಗೋಯ್ತು ತಾಯಿ. ಬೆಳ್ಳಿ ನಿನ್ನ ಮಗಳು, ಅವಳ ಬಗ್ಗೆ ನಾನು ನಿನಗೇನು ಹೇಳೋ ಅವಶ್ಯಕತೆ ಇಲ್ಲಮ್ಮ. ಎಲ್ರಿಗೂ ಸುಖ ಬಯಸೋ ದೇವತೆ ಅವಳು. ಅವಳು ಇಷ್ಟಪಟ್ಟಂಗೆ ಮುತ್ತು ಜೊತೆ ಮದುವೆ ಆಗಲೇಬೇಕು, ಅದು ಇವತ್ತೇ ಆಗಬೇಕು. ನಾನೊಂದು ದೃಢ ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕೆ ನೀನು ಆಸರೆಯಾಗಿರಬೇಕು ತಾಯಿ, ಆಸರೆಯಾಗಿರಬೇಕು. ಬೆಳ್ಳಿನ ಇವತ್ತು ಮದುವೆ ಮಾಡ್ಕೊ ಅಂದ್ರೆ ಮುತ್ತು ಕೇಳಲ್ಲ, ಖಂಡಿತ ಕೇಳಲ್ಲ. ಅದಕ್ಕೆ ಈ ವಿಷಯ ಕುಡಿತೀನಿ.
ಮುತ್ತು ನಾ ವಿಷ ಕುಡ್ದಿದ್ದೀನಿ, ನಾ ಸಾಯ್ತಾ ಇದ್ದೀನಿ ಕಣೋ. ನಾ ಸಾಯಕ್ ಮುಂಚೆ ನಿಮ್ಮಿಬ್ಬರು ಮದುವೆ ನೋಡ್ಬೇಕು ಅಂತ ಬೇಡ್ಕೊಡ್ತೀನಿ. ಖಂಡಿತ ಖಂಡಿತ ಬೆಳ್ಳಿಗೆ ತಾಳಿ ಕಟ್ತಾನೆ. ತಾಳಿ ಕಟ್ಟಿದ ಮೇಲೆ ಇನ್ನೇನಿದೆ, ಅವ್ರು ಸಂತೋಷವಾಗಿರೋದು ನೋಡಿ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ. ಶಬ್ಬಾಷ್ ಕಣ, ಫ್ರೆಂಡ್ ಅಂದ್ರೆ ನೀನು ಮೆಚ್ದೆ ಕಣ. ಅಲ್ಲ, ನೀನು ಅನ್ಕೊಂಡಿದ್ದು ನಡೆಯಲ್ಲ ಅಂತ ಗೊತ್ತಿದ್ರೂ ಬೇಡ್ಕೋತಿದ್ಯಲ್ಲ. ಫ್ರೆಂಡ್ಗೋಸ್ಕರ ಸಾಯೋದಕ್ಕೆ ರೆಡಿ ಆಗಿದ್ಯಾ, ಅದು ಓಕೆ. ಆದ್ರೆ ಇವತ್ತೇ ಮದುವೆ ಮಾಡಿಸ್ಬೇಕು ಅಂತ ಯಾಕೆ ಹಠ ಮಾಡ್ತಾ ಇದೀಯಾ? ಸರಿ, ಹೇಗಿದ್ರು ಪ್ರಾಣ ಬಿಡ್ಬೇಕು ಅಂತ ರೆಡಿ ಆಗಿದ್ಯಾ, ನಾನೇ ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿನ್ನ ಪ್ರಾಣನ ಜೋಪಾನವಾಗಿ ತಗೊಂಡೋಗಿ ನಿನ್ನ ಫ್ರೆಂಡ್ಗೆ ಅರ್ಪಿಸ್ತೀನಿ, ಸರಿನಾ? ಲೈ, ಎತ್ತಾಕೊಡ್ರ ಅವನ್ನ. ಅವ್ನು ಸಿಕ್ಕದ್ನಾ? ವೆರಿ ಗುಡ್. ಯಾವುದೇ ಕಾರಣಕ್ಕೂ ಅವನನ್ನು ಬಿಡಬೇಡ. ಯಾಕೆ ಮುತ್ತು ಮಾವಂಗೂ ಬೆಳ್ಳಿಗೂ ಅಷ್ಟು ಅರ್ಜೆಂಟಾಗಿ ಮದುವೆ ಮಾಡಿಸ್ತಿದ್ದಾನೆ ಅಂತ ಬಾಯ್ ಬಿಡಿಸು. ಓಕೆ, ಅದಕ್ಕೆ ಅವ್ನು ಸಿಕ್ಕದ್ನಂತೆ. ಒಂದು ನಿಮಿಷ. ನಿನ್ನ ಕೈಲೊಂದು ತಾಳಿ ಕೊಡ್ತೀನಿ, ಅದನ್ನು ಹೋಗಿ ಬೆಳ್ಳಿ ಸರ್ಕಲ್ ಹಾಕಬೇಕು. ನನ್ನ ಕೈಲಾಗಲ್ಲಮ್ಮ, ಬೇರೆ ಯಾರ ಕೈಲಾರು ಮಾಡಿಸ್ಕೊಳ್ಳಿ. ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ನಾಳೆ ನಿನ್ನ ಗಂಟಂಗೆ ಫ್ಯಾಕ್ಟ್ರಿಯಿಂದ ಆಚೆ ಹಾಕಿಸಿ ಬೀದಿ ಹೆಣ ಮಾಡಿಸ್ತೀನಿ. ಈಗ ಹೇಳು, ನಾನು ಹೇಳಿದ ಕೆಲಸ ಮಾಡ್ತೀವಲ್ವ? ಬೇಗ ಮಾಡ್ಕೊಂಡು ಬಾ, ತಗೋ ಹೋಗು. ಬೆಳ್ಳಿ ಚೆನ್ನಾಗಿದೆಯಪ್ಪ? ಚೆನ್ನಾಗಿದ್ದೀನಮ್ಮ, ನೀವು? ಯಾಕಮ್ಮ ಒಂಥರ ಇದ್ದೀರಾ? ಏನಾಯ್ತು? ಏನೂ ಇಲ್ಲ ಬೆಳ್ಳಿ, ಜಾತ್ರೆಲ್ಲ ತುಂಬ ಓಡಾಡ್ಬಿಟ್ನಲ್ಲ, ಅದಕ್ಕೆ ಯಾಕೋ ತುಂಬ ಸುಸ್ತಾಗ್ತಾ ಇದೆ. ಹೌದಾ? ಹಾಗಾದ್ರೆ ಒಂದು 5 ನಿಮಿಷ ಇಲ್ಲೇ ಕುತ್ಕೊಂಡಿರಿ, ಸುಸ್ತು ಕಮ್ಮಿ ಆಗತ್ತೆ. ಅಮ್ಮರೇ, ನೀನು ಹೇಳಿದ ಕೆಲಸ ಮಾಡಿದೆ. ಗುಡ್. ನಾನು ಹೇಳಿದ ಕೆಲಸ ಚೆನ್ನಾಗಿ ಮಾಡಿದ್ಯಾ.
ನಿನಗೇನು ಕೊಡಬೇಕೋ ಅದನ್ನು ಜಾತ್ರೆ ಆದ್ಮೇಲೆ ಕೊಡ್ತೀನಿ. ಈಗ ಇಲ್ಲಿಂದ ಹೋಗು, ಬೆಳ್ಳಿ ಕಣ್ಣಿ ಕಾಣಿಸ್ಕೋಬೇಡ. ಹೋಗು. ಅಂತೂ ನಾವು ಅಂದ್ಕೊಂಡಿದ್ದೆಲ್ಲ ನಮ್ಮ ಅನುಕೂಲಕ್ಕೆ ಚೆನ್ನಾಗಿ ನಡೀತಿದೆ. ಇನ್ನು ಬೆಳ್ಳಿ ಮರ್ಯಾದೆ ಕಳೆಯೋದೊಂದು ಬಾಕಿ, ಅದು ಆಗುತ್ತೆ. ಬೆಳ್ಳಿ, ದೇವಿ ಅಲಂಕಾರಕ್ಕೆ ಹೂ ಕಟ್ತಾ ಇದೆಯಾ ಅಲ್ವಾ? ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನ ಅಹಂಕಾರ ಎಲ್ಲ ಇಳಿಸ್ತೀನಿ, ನೋಡ್ತೀರ. ಹೇಳೋ, ಇವತ್ತ ಯಾಕೆ ಮುತ್ತುಗ್ ಮದ್ವೆ ಮಾಡಿಸ್ಬೇಕು ಅಂತಿದ್ಯಾ ಹೇಳೋ? ಬೆಳ್ಳಿ ನನ್ನ ತಂಗಿ, ಮುತ್ತು ನನ್ನ ಪ್ರಾಣ ಸ್ನೇಹಿತ ಕಣೋ. ಇಬ್ರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಅಂತ ಮಾಡಿಸ್ತಾ ಇದ್ದೀನಿ. ಸುಳ್ಳು ಹೇಳ್ಬೇಡ, ಬೇರೆ ಏನೋ ಕಾರಣ ಇದೆ ಹೇಳೋ. ಹೇಳೋ. ನೀ ಎಷ್ಟೇ ಹೊಡೆದ್ರು ನಾ ಹೇಳದಿದ್ದೀನಿ, ಇದನ್ ಬಿಟ್ಟು ಬೇರೆ ಏನು ಹೇಳಲ್ಲ. ಇವತ್ತೇ ಮದ್ವೆ ಮಾಡಿಸ್ಬೇಕು ಅಂತ ಏನೇನೋ ಮಾಡ್ತಾ ಇದ್ಯಾ. ನೀನ್ ಏನು ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಫ್ರೆಂಡ್ನ ನಿನ್ನ ತಂಗಿನ ಮತ್ತೆ ನೋಡಬಾರ್ದು. ನೀನು ಹಂಗ ಮಾಡ್ತೀನಿ. ಅಶೋಕ, ನೀನು ಕೊಂದ್ರು ಅಷ್ಟೇ, ನನ್ನ ಹತ್ರ ಹೇಳಕ್ ಏನಿಲ್ಲಲೇ. ನೀನು ಹೇಳು, ಏನು ಹೇಳಬೇಕು ಅಂದ್ಕೊಂಡಿದ್ಯ ಅದನ್ನೇ ನಾನು ಹೇಳ್ತೀನಿ. ಇವತ್ತೇನೇ ಆದ್ರೂ ನೀನ್ ಬಾಯಿ ಬಿಡ್ಸಲ್ಲ, ಇವತ್ತಿನಿಂದ ಹೋಗಲ್ಲ. ಹೇಳೋ ಹೇಳೋ. ಏಯ್ ಹೇಳಲೇ. ಎತ್ತ. ಯಾರೋ ಸುಂದ್ರ ಅಂದ್ರೆ ಅಶೋಕ್, ಅಶೋಕ್, ಈ ಕಾಲ್ ಬಂದಿದ ತಕ್ಷಣ ಇಷ್ಟೊಂದು ಎದುರ್ತಾ ಇದೆಯಾ ಅಂದ್ರೆ ಈ ಕಾಲಲ್ಲಿ ಏನೋ ಇರಬೇಕು. ಅಶೋಕ, ಮುಚ್ಚೋ ಅವನ್ ಬಾಯಿ. ಹಲೋ ಬ್ರದರ್, ಇನ್ನು ಸ್ವಲ್ಪ ಹೊತ್ತು ಅಮ್ಮನ್ ಕಾರ್ ರಿಪೇರಿ ಆಯ್ತು, ಹೊರಟ. ಯಾವಮ್ಮನ ಸುಂದ್ರ? ಇದೇನ್ ಬ್ರದರ್ ಹಿಂಗ್ ಕೇಳ್ತಿದ್ಯಾ? ನೀಲಾಂಬ್ರಿ ಅಮ್ಮ. ಸರಿ ಬಿಡು, ಬರ್ಲಿ, ನಾನು ನೋಡ್ಕೋತೀನಿ. ಅಬ್ಬಾ, ನಾ ಹುಳ ಅನ್ಕೊಂಡಿದ್ದೆ, ಚೆನ್ಮುಗ ಹೆಬ್ಬಾವಾಗಿ ಬೆಳೆದಿದ್ದಾನೆ ಅಂತ ಮಾಯಾ ಹೇಳ್ತಿದ್ಲು. ಇಲ್ಲ ಸ್ವಾಮಿ, ನೀವ್ ಹೆಬ್ಬಾವೇ ಅಲ್ಲ, ಇಂಗ್ಲಿಷ್ ಪಿಕ್ಚರ್ ಅಲ್ಲಿ ಬರುತ್ತಲ್ಲ ಅನಾಕೊಂಡ, ಅದು ಸ್ವಾಮಿಗಳೇ ನೀವು. ಅಲ್ಲ ಕಣೋ, ಇಷ್ಟು ದೊಡ್ಡ ವಿಷಯನ ಎಲ್ಲರಿಂದ ಮುಚ್ಚಿಟ್ಟು ನೀಲಾಂಬರಿ ಚಿಕ್ಕಮ್ಮ ಬರೋದ್ರೊಳಗಡೆ ಮುತ್ತುಗೋ ಬೆಳ್ಳಿಗೂ ಮದ್ವೆ ಮಾಡಿಸ್ಬಿಡೋಣ ಅನ್ಕೊಂಡಿದ್ದೆ ಅಲ್ವಾ ನೀನು? ಆ ಪಾಪ, ನೀನಂತೂ ಬಾಯ್ ಬಿಡ್ಲಿಲ್ಲ. ನಿನ್ನ ಕೈಲಿ ಫೋನ್ ಬಾಯ್ನ ಮುಚ್ಚಕ್ಕಂತೂ ಆಗ್ಲೇ ಇಲ್ಲ. ನೀನು ಮಾತಾಡದೆ ಇರೋದನ್ನ ನಿನ್ನ ಫೋನ್ ಹೇಳ್ಬಿಡ್ತು. ಈಗ ನೋಡ್ತಾ ಇರು ನೀನು ಎಲ್ಲ ಪ್ಲಾನ್ಗಳನ್ನ ಹೇಗೆ ನಾಶ ಮಾಡ್ತೀನಿ ಅಂತ. ಏಯ್, ಇಬ್ರು ನನ್ನ ಜೊತೆ ಬನ್ರಿ, ಇನ್ನಿಬ್ರು ಇವನ್ ಜೊತೆನೇ ಇದ್ದು ಕಾಯ್ರಿ. ನಾನು ಹೇಳೋವರೆಗೂ ಇವನು ಇಲ್ಲಿಂದ ಅಲ್ಲಾಡ್ಕೂರ್ದು, ತಿಳಿತಾ? ಅವ ಬೆಳ್ಳಿ,
ಇನ್ನಿನ್ನ ದೇವ್ರೇ ಕಾಪಾಡಬೇಕು ಕಣಮ್ಮ. ಈ ಹಣ್ಣಿನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಕ್ಷಮಿಸ್ಬಿಡು. ಮುತ್ತು ಮಾವನ ಜೊತೆ ಮದುವೆ ಆಗತ್ತೆ ಅನ್ನೋ ಖುಷಿಲಿ ಹೇಗೆ ನಿಲ್ಲೋಕ್ಕೂ ಆಗದೆ ಕೂಡಕ್ಕೂ ಆಗದೆ ಒದ್ದಾಡ್ತಿದ್ದಾಳೆ ನೋಡಿ. ಇವತ್ತಿದೆ ಇವಳಿಗೆ. ಜನ್ಮಗಳನ್ನ ಎಷ್ಟು ಅಂತ ಹುಡುಕ್ಲೆ, ಎಷ್ಟು ಹುಡುಕರು ಸಿಕ್ ಏನಮ್ಮ ಬೆಳ್ಳಿ ಇಲ್ಲಿ ನಿಂತಿದ್ಯಾ? ರಥ ಹೊರಡೋ ಟೈಮ್ ಆಯ್ತು, ಸರಿ ಹೋಗೋಣ. ಅಮ್ಮ ನೀವು ಹೋಗಿರಿ, ನಾನು ಬರ್ತೀನಿ.